1992ನಲ್ಲಿ ನಮ್ಮ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಗ್ರ್ಯಾಜುಯೇಟ್ ಆದರು. ಒಂದು ಕಂಪ್ನಿನೂ ನಮ್ಮ ಕಾಲೇಜಿಗೆ ಪ್ಲೇಸ್ಮೆಂಟ್ ಬರಲಿಲ್ಲ. ನೋ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಇನ್ 1992. ಐ ಕ್ಯಾನ್ ಟೆಲ್ ಯು ವಿತ್ ಅ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್, ಇನ್ 2020 1,000 ಜನ ನಮ್ಮ ಸ್ಟೂಡೆಂಟ್ಸು ಗೂಗಲಲ್ಲಿ ಕೆಲಸ ಮಾಡ್ತಿದ್ದಾರೆ, 1,000 ಜನ ಮೈಕ್ರೋಸಾಫ್ಟಲ್ಲಿ ಕೆಲಸ ಮಾಡ್ತಿದ್ದಾರೆ, 500 ಜನ ಆ್ಯಪಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ದ ಕೈಂಡ್ ಆಫ್ ರೆಪ್ಯುಟೇಷನ್ ದಟ್ PSS ಗಾಟ್ ಟುಡೇ. ಒಂದು 3 ಲಕ್ಷ ರೂಪಾಯಿ ಸ್ಯಾಲ್ರಿ ತಿಂಗಳಿಗೆ ಬರುವಂಥದ್ದು, ನೋಬಡಿ ಹ್ಯಾಡ್ ಹರ್ಡ್ ಆಫ್ ಇಟ್. ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ಯಾರಿಗೆ ಕೊಡ್ತಾರೆ 3 lakh rupees ಸ್ಯಾಲ್ರಿ ಅಂತ ಅಂದ್ಕೊಳ್ಳೋರು. ನಮ್ಮಲ್ಲಿ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಒಂದು 50 ಮಂದಿಗೆ ದೇ ಗೆಟ್ ದಿಸ್ ಕೈಂಡ್ ಆಫ್ ಸ್ಯಾಲ್ರಿ ಆಫ್ 3 lakh rupees per month. ಆ್ಯಂಡ್ ಆಲ್ಸೋ ವಿತ್ ಲಾಟ್ ಆಫ್ ಫೇತ್ ಐ ಕ್ಯಾನ್ ಟೆಲ್ ಯು ದಿಸ್ ಆ್ಯಂಡ್ ಪ್ರೈಡ್, ನೋ ಅದರ್ ಇನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ gives as much merit scholarship as PS University gives. So life is all experiments are made. Every experiment is done. We are never going to stop doing experiments. ಆವಾಗ ಮಾಡಿದ್ವಿ, ದೆನ್ ವಿ ಲರ್ನ್ ಫ್ರಮ್ ದ್ಯಾಟ್. ನಮ್ಮ ಸೊಸೈಟಿನಲ್ಲಿ ಆ ಥರ ದೇ ಡೋಂಟ್ ಅಕ್ಸೆಪ್ಟ್. ಸೊ ವಿ ಜಸ್ಟ್ ಹ್ಯಾವ್ ಟು ಕೀಪ್ ಡೂಯಿಂಗ್ ಗುಡ್ ಥಿಂಗ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಫಾರ್ ಇಟ್ ಟು ಕನ್ಸಾಲಿಡೇಟ್ ಇನ್ ದ ಮೈಂಡ್ ಸೆಟ್ ಆಫ್ ದ ಪೀಪಲ್. ಸೊ ವಿ ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಇಸ್ ಹೌ ವಿ ನೀಡ್ ಟು ವರ್ಕ್. ಸೊ ಗೋಯಿಂಗ್ ಫಾರ್ವರ್ಡ್ ವಾಟ್ ವಿ ಸೆಡ್ ಇಸ್, ಆ ವರ್ಷದಲ್ಲಿ ಇರಲಿಲ್ಲ, ಬಟ್ 1998 ದಟ್ ವಾಸ್ ವೆನ್ ದ ಫಸ್ಟ್ set of students in the top 1,000 ranks started coming in. Okay, naturally. Naturally. 1998, that is when our computer science program became very, very popular. People started realizing, special ಆಗಿ ಮಾಡ್ತಿದ್ದಾರಪ್ಪ, ನ್ಯೂ ಇನ್ಫ್ರಾಸ್ಟ್ರಕ್ಚರು, ಐಡೆಂಟಿಟಿ ಎಲ್ಲ ಕ್ರಿಯೇಟ್ ಆಗಿತ್ತು. ಸೊ ದಟ್ ವಿ ಸ್ಟಾರ್ಟೆಡ್. ಸೊ ದಟ್ ವಾಸ್ ವೆನ್ 1988ನಿಂದ 1998ವರೆಗೂ 10 years, no engineering colleges were given permission in the state of Karnataka. It was only 56 only, all this while. Number never increased. Never increased. So there was a ban in the government of Karnataka to come. 1998 56 engineering colleges alli CET cell alli we closed number 3 in the state of Karnataka. So it took us so many years to come from 54 to number 3. So it took us roughly around 8 years to get to that particular thing. ಅಷ್ಟೊತ್ತರಲ್ಲಿ quality cycles ಎಲ್ಲ ಇಂಪ್ಲಿಮೆಂಟ್ ಮಾಡಿದ್ವಿ. ಆ ಟೈಮಲ್ಲಿ ಒನ್ ಆಫ್ ದ ಸಿಗ್ನಿಫಿಕೆಂಟ್ ಥಿಂಗ್ಸ್ ದಟ್ ಐ ವುಡ್ ಲೈಕ್ ಟು ಶೇರ್, ವಿಚ್ ಐ ಸ್ಟಿಲ್ ಫೀಲ್ ಇಸ್ ಎ ಕ್ರೌನ್ ಇನ್ ದ PS ಹಿಸ್ಟ್ರಿ. 1992ನಲ್ಲಿ ನಮ್ಮ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಗ್ರ್ಯಾಜುಯೇಟ್ ಆದರು. ಒಂದು ಕಂಪ್ನಿನೂ ನಮ್ಮ ಕಾಲೇಜಿಗೆ ಪ್ಲೇಸ್ಮೆಂಟ್ ಬರಲಿಲ್ಲ. ನೋ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಇನ್ 1992. ದೆನ್ ವಿ ಹ್ಯಾಡ್ ಲಾಟ್ಸ್ ಆಫ್ ಸೀನಿಯರ್ ಪೀಪಲ್ ಆ್ಯಸ್ ಪ್ಲೇಸ್ಮೆಂಟ್ ಆಫೀಸರ್ಸ್ ಅಂತ ಹೇಳಿ ರೆಪ್ರೆಸೆಂಟೇಷನ್ಸ್ ಕೊಟ್ಟು ಕಂಪ್ನೀಸ್ಗೆಲ್ಲ ಮಾಡಿದ್ರು. Again, 1993, nothing happened. 1994, I took over as the placement officer of PSIT. As a placement officer of PSIT, I visited 300 companies in that year. Every day one company visit was there, and then told them why they should recruit students from PS and helbittu madidvi adanna. That effort led to 1996 ಫಸ್ಟ್ ಪ್ಲೇಸ್ಮೆಂಟ್ ನಮ್ಮ ಕಾಲೇಜಲ್ಲಿ ಶುರು ಆಗಿದ್ದು. ಸೊ ಆವತ್ತಿನ ಇಯರ್ನಲ್ಲಿ ಒಂದು 23 ಜನಕ್ಕೆ 1996 ಬ್ಯಾಚಲ್ಲಿ ವಿ ಗಾಟ್ ಜಾಬ್ಸ್. ಇನ್ಫೋಸಿಸ್ ಕೇಮ್ ಫಾರ್ ಅವರ್ ಕ್ಯಾಂಪಸ್ ಫಾರ್ ರಿಕ್ರೂಟ್ಮೆಂಟ್ ಆಲ್ಸೋ 1996 ಆ್ಯಂಡ್ ದೇ ಸೆಡ್ ದಟ್ ಸ್ಟೂಡೆಂಟ್ಸ್ ಆರ್ ನಾಟ್ ಗುಡ್ ಇನಫ್, ದೇ ಡಿಡ್ ನಾಟ್ ಸೆಲೆಕ್ಟ್ ಎನಿಬಡಿ. 1990 ಬಿಕಾಸ್ ನಾನು 94 ಅವ್ರು ತಲೆ ತಿಂತಿದ್ದೆ ಬರಲೇಬೇಕು ಅಂತ. 94 ಬರಲಿಲ್ಲ, 95 ಬರಲಿಲ್ಲ, 96 ಫೈನಲಿ ಬಂದರು. No hiring. 1997, no hiring. 1998, 8 people. 1999, they had some 16 people. 2000, they hired 100 people. ಸೊ ಆವಾಗ ನಮಗೆ ಬರ್ತಾ ಇದ್ದಿದೆ ಟ್ರಿಕಲ್ ಆಫ್ ಕಂಪ್ನೀಸ್ ಅಂತ. ಈಗ ಈ ವರ್ಷದಲ್ಲಿ ವಿ ಹ್ಯಾವ್ ಮೋರ್ ದೆನ್ 500 ಕಂಪ್ನೀಸ್ ದಟ್ ಹ್ಯಾವ್ ಕಮ್ ಫಾರ್ ಕ್ಯಾಂಪಸ್ ಫಾರ್ ರಿಕ್ರೂಟ್ಮೆಂಟ್. ಸೊ ಇಟ್ಸ್ ಎ ಟ್ರಾನ್ಸಿಷನ್. ಫಸ್ಟ್ ವಿ ಹ್ಯಾವ್ ಟು ಎಸ್ಟಾಬ್ಲಿಷ್ ಅವರ್ ಸೆಲ್ಫ್. ಇನ್ ದಿಸ್ ಟ್ರಾನ್ಸಿಷನ್ ವಾಸ್ ವೆರಿ ಡಿಫಿಕಲ್ಟ್. ಜನರಿಗೆ ಒಂದು ಜನರಲ್ ನೋಷನ್ ಏನಿರ್ತದೆ ಸರ್, ಯು ಹ್ಯಾವ್ ಅಂಡರ್ಗಾನ್ ಸಚ್ ಡ್ರಾಸ್ಟಿಕ್ ಚೇಂಜಸ್ ಇನ್ ದ ಇನ್ಸ್ಟಿಟ್ಯೂಷನ್. ನಾವು ಇಲ್ಲಿವರೆಗೂ ಜವಾಹರ್ ಅವ್ರನ್ನ ಹೇಗೆ ನೋಡ್ತೀವಿ ಅಂದರೆ ಅವ್ರ ಅಪ್ಪ ಅವ್ರ ಲೆಗಸಿ ಇತ್ತು, ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಇವತ್ತು ನಿಮ್ಮ ಮಾತಿನಲ್ಲಿ ಗೊತ್ತಾಗೋದೇನೆಂದರೆ, ಯು ವೇರ್ ದ ಪಾರ್ಟ್ ಆಫ್ ದಿಸ್ ಸ್ಟ್ರಗಲ್ ಅಲಾಂಗ್ ವಿತ್ ಯುವರ್ ಫಾದರ್. 100%. ಅವರು ಆ ಸಡನ್ ಡ್ರಾಸ್ಟಿಕ್ ಚೇಂಜಸ್ಸನ್ನು ಟ್ರೆಡಿಷ್ನಲ್ ಮೈಂಡ್ ಸೆಟ್ ಇಟ್ಕೊಂಡು ಹೇಗೆ ಎಕ್ಸೆಪ್ಟ್ ಮಾಡ್ಕೊತಿದ್ರು ಸರ್?
No, he was very happy because one of the things that I said is 1991ನಲ್ಲಿ ನನ್ನ ಗ್ರ್ಯಾಜುಯೇಟಿಂಗ್ ಕ್ಲಾಸ್ ಸ್ಟೂಡೆಂಟ್ಸನ್ನು ಕೇಳಿದೆ, if there are two things that you would want me to do for you, what are those two ಅಂತ. Sir, our results have got to improve. Two, we have to get jobs. Those were the only outcomes that we students wanted, nothing else. Sir, ನಮ್ಮ ರಿಸಲ್ಟ್ಸ್ ಬಂದರೆ ಜಾಬ್ಸ್ ಬರುತ್ತೆ ಅಂತ. ಸೊ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎ ಕ್ವಾಲಿಟಿ ಸೈಕಲ್ ಮೀನ್ಸ್ if you get good results, you will get jobs. If you get jobs, you will get better students. Yes. So this is, I have to do that. How do I enter that cycle? Placements ಆಗ್ತಿಲ್ಲ ಅಂತ ಹೇಳಿದ್ರೆ, then how do I get better students? It was a chicken and egg situation for us. Where do we start? So first I had to convince the industry. ಆಯಿತು ಸರ್, ನಾನು ಒಳ್ಳೆ ಸ್ಟೂಡೆಂಟ್ಸ್ ಇಲ್ಲ, ಬಟ್ ನಾನು ಐ ವರ್ಕ್ಡ್ ಆನ್ ಮೈ ಸ್ಟೂಡೆಂಟ್ಸ್. ನೌ ವೈ ಡೋಂಟ್ ಯು ಸ್ಟಾರ್ಟ್ ಹೈರಿಂಗ್ ದೆಮ್ ಅಂತ. Then to convince them, they started hiring. Then once they started hiring, better students started coming into the institution. Then over a period of time, that volume improved. More students started coming in, better students started coming in. Then the cycle of quality was established. So 1998 ಅಷ್ಟೊತ್ತಿಗೆ ಎರಡು ಸೈಕಲ್ಲು. ನಾನು 1991ನಲ್ಲಿ ಬಂದಿದ್ದು, 1992 ಫಸ್ಟ್ ಬ್ಯಾಚ್ ಔಟ್ ಆಗಿದ್ದು, ಅಲ್ಲಿಂದ ನೆಕ್ಸ್ಟ್ ಬ್ಯಾಚು 1996, ನೆಕ್ಸ್ಟು ಆ ಬ್ಯಾಚ್ ಬಂದಿದ್ದು 2000. By year 2000, our entire quality cycle was established. Good students were coming. Ultimately, you have succeeded. Good results are coming. But that is what I am trying to say. ಈ ಸೈಕಲ್ ಅನ್ನೋದು ನಮಗೆ 8 ವರ್ಷ ಬೇಕು. Oh. It won't happen faster. If somebody says, ನಾನು ಒಂದೇ ಸಲ ಅವ್ರು ಏನೇನು ಮಾಡ್ತಿದ್ರೆ ಕಾಪಿ ಮಾಡಿಬಿಡ್ತೀನಿ, ಇಮಿಡಿಯೇಟ್ ಆಗಿ ರಿಸಲ್ಟ್ ಬರುತ್ತೆ ಅಂದರೆ You have to ಆಗೋದಿಲ್ಲ. undergo personally. You have to undergo that. That's an evolution of you as a personality also. ನಿಮ್ಮ ಬೇಸ್ನ ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಅಂತ ಹೇಳಿದ್ರೆ 8 ವರ್ಷ ಆ ದುಡಿಮೆ ಬೇಕು. Simply you cannot be copied. You can't copy it. Lot of people will say, ನಾ ಎಷ್ಟೋ ಹೇಳ್ತೀನಿ, all our practices in PES today are available in public domain. ನಾನು ಹೇಳ್ತಿರೋದು ಏನು ಹೊಸದೇನಿಲ್ಲ. ನೀವು ನಮ್ಮ ವೆಬ್ಸೈಟಲ್ಲಿ ಹೋದರೂ ನಾವು ಮಾಡೋದೆಲ್ಲ ಅಲ್ಲೇ ಹಾಕಿದೆ. ಯಾವ ಕಂಪ್ನೀಸ್ ಬರ್ತಾರೆ, ಏನು ರೆಕ್ರೂಟ್ ಮಾಡ್ತಾರೆ, ಏನು ಟ್ರೈನಿಂಗ್ ಇದೆ, ಏನು ಕೋರ್ಸ್ ಮೆಟೀರಿಯಲ್, ಎವ್ರಿಥಿಂಗ್ ಇಸ್ ದೇರ್. Now you are competent to yourself, not other ಎಸ್. institutions. ಸೊ ನೌ ಫಾರ್ ಅಸ್, ನಾವಿರೋ ಪರಿಸ್ಥಿತಿನಿಂದ ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅನ್ನೋದೇ ನಮ್ಮ ಕಾಳಜಿ ಇರೋದು. ಯಾವಾಗಲೂ ಅದನ್ನೇ ಕಾನ್ಸಂಟ್ರೇಟ್ ಮಾಡೋದು. ಹೌ ಡು ವಿ ಕಾನ್ಸಂಟ್ರೇಟ್ ಟು ಮೇಕ್ ಅವರ್ ಇನ್ಸ್ಟಿಟ್ಯೂಷನ್ ಬೆಟರ್? ಆಲ್ರೆಡಿ ಅವರ್ ಸ್ಟೂಡೆಂಟ್ಸ್ ಎಕ್ಸ್ಪೆಕ್ಟೇಷನ್ ಆರ್ ಹಿಯರ್. ಇದರಿಂದ ಮೇಲ್ ತೊಗೋಬೇಕಿತ್ತು ಅಂತಂದರೆ ನಾವು ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ನಿಮ್ಮ ಸ್ಟೂಡೆಂಟ್ಸು ಗ್ಲೋಬಲ್ ಸ್ಟ್ಯಾಂಡರ್ಡ್ ಬಗ್ಗೆ ವಿಚಾರ ಮಾಡಕ್ಕೆ ಶುರು ಮಾಡಿದ್ದಾರೆ. ಹೌದು, 100%. ಹೌ ವಿ ಆರ್ ಕಾಂಪಿಟೆಂಟ್ ವಿತ್ ನಮ್ಮ ಗ್ಲೋಬಲ್ ಮಾರ್ಕೆಟ್ ಅನ್ನೋದನ್ನು. ಈಗ ಮುಂಚೆ ನಾನು 2000ನಲ್ಲೇ ಅಲುಮ್ನೈ ಅಡ್ರೆಸ್ ಮಾಡ್ತಿದ್ದಾಗ ನಾನು ಹೇಳ್ತಿದ್ದೆ, ನೋಡ್ರಪ್ಪ, ಈಗ ನೀವು ಇನ್ಫೋಸಿಸ್ಗೆ ಹೋಗಿ, TCSಗೆ ಹೋಗಿ, ವಿಪ್ರೋಗೆ ಹೋಗಿ, ಅಟ್ಲೀಸ್ಟ್ 1000 ಜನ ನಮ್ಮ ಸ್ಟೂಡೆಂಟ್ಸ್ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಈಗ ನಾನು ಬಿಫೋರ್ ಕೋವಿಡ್ 2020ನಲ್ಲಿ 2019ನಲ್ಲಿ US ಹೋಗಿದ್ವಿ, ಅಲುಮ್ನಿ ಮೀಟ್ ಕಂಡಕ್ಟ್ ಮಾಡಿದ್ವಿ ಅಲ್ಲಿ. ಸೊ ಐ ಕ್ಯಾನ್ ಟೆಲ್ ಯು ವಿತ್ ಅ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್, ಇನ್ 2020 1000 ಜನ ನಮ್ಮ ಸ್ಟೂಡೆಂಟ್ಸು ಗೂಗಲಲ್ಲಿ ಕೆಲಸ ಮಾಡ್ತಿದ್ದಾರೆ, 1000 ಜನ ಮೈಕ್ರೋಸಾಫ್ಟಲ್ಲಿ ಕೆಲಸ ಮಾಡ್ತಿದ್ದಾರೆ, 500 ಜನ ಆ್ಯಪಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ದಟ್ ಈಸ್ ದ ಕೈಂಡ್ ಆಫ್ ರೆಪ್ಯುಟೇಷನ್ ದಟ್ PES has got today. ಫೇಸ್ಬುಕ್ಕಲ್ಲಿ ಹೋಗಿ 500 ಜನ ಕೆಲಸ ಮಾಡ್ತಿರ್ತಾರೆ. Largest recruiter of students in India this year from Apple is from PES only. Yes. ಸೊ ಆ ಥರ ರೆಪ್ಯುಟೇಷನ್ ನಾವು ಬಿಲ್ಡ್ ಮಾಡಬೇಕು ಅಂತ ಹೇಳಿದ್ರೆ, ಇಟ್ ವಾಂಟ್ ಜಸ್ಟ್ ಹ್ಯಾಪನ್ ಬೈ ಮೀ ಟಾಕಿಂಗ್ ಅಬೌಟ್ ಇಟ್. ಗ್ರೌಂಡಲ್ಲಿ ವರ್ಕ್ ಮಾಡ್ತಾ ಇರಬೇಕು. ಸೊ ಯು ಗೋ ಬ್ಯಾಕ್ ಟು ದ ಕೋರ್ ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್. ಸ್ಟೂಡೆಂಟ್ಸನ್ನು ಕಾನ್ಸಂಟ್ರೇಟ್ ಮಾಡಿದ್ವಿ, ಪ್ರೋಸೆಸ್ಸನ್ನು ಇಂಪ್ರೂವ್ ಮಾಡಿದ್ವಿ, ದೆನ್ ಐಡೆಂಟಿಟಿ ಬಿಲ್ಡ್ ಮಾಡಿದ್ವಿ. ದಿಸ್ ಇಸ್ ಹೌ ವಿ ಬಿಲ್ಡ್ ಅನ್ ಐಡೆಂಟಿಟಿ. PES ಇಸ್ ಅ ಗುಡ್ ಇನ್ಸ್ಟಿಟ್ಯೂಷನ್ ಅಂತ ಕರ್ನಾಟಕದಲ್ಲಿ ವಿ ಸ್ಟುಡ್ ಔಟ್ ಟು ಸೇ ದಟ್ ಗುಡ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ PES ಇಸ್ ಆಲ್ಸೋ ಒನ್ ಆಫ್ ದೆಮ್ ಅಂತ ವಿ ವರ್ ಏಬಲ್ ಟು ಸ್ಟ್ಯಾಂಡ್ ಔಟ್. ದೆನ್ ವಿ ಕೇಮ್ ಟು ರಿಸರ್ಚ್. ಗುಡ್ ಇನ್ಸ್ಟಿಟ್ಯೂಷನ್ ಒಂದ್ಸಲಿ ಎಸ್ಟಾಬ್ಲಿಷ್ ಆದಮೇಲೆ ವಿ ವರ್ ಓನ್ಲಿ ಎ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್. ಗುಡ್ ಕ್ವಾಲಿಟಿ ಟ್ರೈನಿಂಗ್ ಮಾಡಿ ಕೆಲಸಗಳು ಸಿಗೋದು. ನೆಕ್ಸ್ಟ್ ಲೆವೆಲ್ ಆಫ್ ಗ್ರೋತ್ ಆ್ಯಸ್ ಎ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಗಬೇಕು ಅಂತ ಹೇಳಿದ್ರೆ ದ ರಿಸರ್ಚ್ ಡೊಮೈನ್ಸ್ ಈಸ್ ವಾಟ್ ವಿ ಕಾನ್ಸಂಟ್ರೇಟ್ ಆನ್. 2004ಅಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ನಲ್ಲಿ ನಂಬರ್ ಆಫ್ PhD ಇರೋ ಫ್ಯಾಕಲ್ಟಿ ಮೆಂಬರ್ಸು ವರ್ ಲೆಸ್ ದೆನ್ 10. ಈಗ ನಮ್ಮ ಇನ್ಸ್ಟಿಟ್ಯೂಷನ್ನಲ್ಲಿ 250 PhD ಫ್ಯಾಕಲ್ಟಿ ಮೆಂಬರ್ಸ್ ಇದ್ದಾರೆ. ಇನ್ ಅಡಿಷನ್ ಟು ದಟ್, ಅಟ್ಲೀಸ್ಟ್ ಅನದರ್ 250 ಆಫ್ ದೆಮ್ ಆರ್ ಪರ್ಸ್ಯೂಯಿಂಗ್ ದೇರ್ PhDs ವಿತ್ ಅಸ್. In a span of 20 years, lot of emphasis has been put on saying that ಒಂದು ಲೆವೆಲ್ವರೆಗೂ ಹೋಗೋದು ಈಸಿ. ಗುಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್, ಗುಡ್ ಎಂಪ್ಲಾಯಿ ಪ್ರೊವೈಡರ್ ಈಸ್ ಫೈನ್. If I have to be a research institution, if I want to be a national level institution, I have to take my agenda of research forward. My publishing, my patents,
my projects, my research grants, all these things are going to become very, very important. So, ನಮ್ಮಲ್ಲಿ publication per faculty ಅಂತ ಒಂದು ಇಂಡೆಕ್ಸ್ ಇದೆ. They used to say that ನಮ್ಮ publication per faculty was 0.19. IITಸಲ್ಲಿ ಎಷ್ಟಪ್ಪ ಇರುತ್ತೆ ಅಂದರೆ ಒಂದು 3 ಇರುತ್ತೆ. ನಾವು ಹೆಂಗೆ IIT ಜೊತೆ ಕಾಂಪೀಟ್ ಮಾಡೋಕ್ಕಾಗುತ್ತೆ? ನಮ್ಮ ರಿಸರ್ಚ್ ಇರೋದು ಇಟ್ ಈಸ್ ಲೆಸ್ ದೆನ್ 0.2 ಆ್ಯಂಡ್ IITಸ್ನಲ್ಲಿ 3 ಇರುತ್ತೆ. ದೆನ್ ವಿನ್ ವಿ ಲುಕ್ಡ್ ಅಟ್ ಇಟ್, ಯಾಕೆ IITs ಮಾಡೋಕ್ಕಾಗ್ತಿದೆ? ವೈ ವಿ ಆರ್ ನಾಟ್ ಏಬಲ್ ಟು ಡೂ? We clearly realized we had to have more people with PhDs on campus. Number 2, we had to have a lot of PhD scholars on campus. Now, PhD scholars on campus, good quality PhD scholars ಬಂದ್ರೇ good publications ಬರೋದು. ಅವ್ರು ಬರಬೇಕು ಅಂದರೆ ನಾವು ಸ್ಟೈಫಂಡ್ ಚೆನ್ನಾಗಿ ಕೊಡಬೇಕು. ನಾವು ಮುಂಚೆ ಸ್ಟೈಫಂಡ್ ಕೊಡ್ತಿರಲಿಲ್ಲ. ಸೊ ನಾವು ವಿ ಪೇ ಅವರ್ PhD ಸ್ಟೂಡೆಂಟ್ಸ್ಗೆ, ಅಪಾರ್ಟ್ ಫ್ರಮ್ ಗಿವಿಂಗ್ ದೆಮ್ ದ ಫೀ ರಿಬೇಟ್, ವಿ ಆರ್ ಗೋಯಿಂಗ್ ಟು ಬಿ ಗಿವಿಂಗ್ ದೆಮ್ 30,000 rupees per month as scholarship. So, adrinda a lot of people are attracted. Full-time researchers are coming in here. These numbers are going. In the next 5 years, our target is India-nalli we should be ranked amongst the top 10 institutions in the country. Oh, sir. That's our plan. Infrastructure ಮಾಡ್ತೀವಿ. Can provide infrastructure. Yes, yes. Concept can be generated. Now, my point is, most of the technical graduates or postgraduates are not interested to join the academic and teaching side. So, how do you facilitate it, sir? So, that's the other drift. So, ಮುಂಚೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಟೀಚಿಂಗ್ ವಾಸ್ ಕನ್ಸಿಡರ್ಡ್ ಅ ಲೋ ಪೇಯಿಂಗ್ ಜಾಬ್. Yeah. ಜನರಲಿ ಸರ್ ಇಂಡಸ್ಟ್ರಿನಲ್ಲಿ ತುಂಬ ಅರ್ನ್ ಮಾಡ್ತಾರೆ ಸರ್, ಟೀಚಿಂಗ್ನಲ್ಲಿ ಹೇಗೆ ಮಾಡೋಕ್ಕಾಗುತ್ತೆ ಅಂತ. ಬಟ್ ಐ ಬೆಗ್ ಟು ಡಿಫರ್. ನಮ್ಮಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಫಾರ್ ಫ್ಯಾಕಲ್ಟಿ ಹೂ ಆರ್ ವೆರಿ ಗುಡ್, ಹೂ ಆರ್ ಆನ್ ದ ಫಾಸ್ಟ್ ಟ್ರ್ಯಾಕ್, ದೇ ಆರ್ ಏಬಲ್ ಟು ಗೆಟ್ compensations that are fairly competitive for people interested in academics. Now we cannot match whatever is going to be there in the top people who are earning in the industry. But definitely, I'll give an example. US alli ಒಂದು ಯೂನಿವರ್ಸಿಟಿನಲ್ಲಿ, ಯಾಕಂದರೆ ನಿಮ್ಮ ಆಡಿಯನ್ಸ್ ಆಲ್ಸೋ ಆರ್ ಪೀಪಲ್ ಹೂ ಆರ್ ಗೋಯಿಂಗ್ ಟು ಬಿ ಹಿಯರಿಂಗ್ ದಿಸ್ ಇನ್ ಸಮ್ ಫಾರ್ಮ್. ಲೆಟ್ ಅಸ್ ಸೇ ದಟ್ ದೇ ಆರ್ ಅರ್ನಿಂಗ್ $150,000 per annum as salary. ನನ್ನ ಪ್ರಕಾರ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಆಫ್ $150,000 ನಿಮ್ದು ಏನು ಕ್ವಾಲಿಟಿ ಆಫ್ ಲೈಫ್ ಇರುತ್ತೋ, ನೀವು ಇಂಡಿಯಾನಲ್ಲಿ $50,000 ಅರ್ನ್ ಮಾಡಿದ್ರೆ ಯು ವಿಲ್ ಹ್ಯಾವ್ ದ ಸೇಮ್ ಕ್ವಾಲಿಟಿ ಆಫ್ ಲೈಫ್. ಸೇಮ್ ಕ್ವಾಲಿಟಿ ಆಫ್ ಲೈಫ್. $50,000 ಇಂಟು ವಾಟ್ ಎವರ್ ಇಸ್ ಗೋನ್ ಬಿ ದೇರ್ ಇಸ್ ಒಂದು $80, ಇಟ್ಸ್ 40, ಒಂದು $3,00,000 ಸ್ಯಾಲ್ರಿ ತಿಂಗಳಿಗೆ ಬರೋವಂಥದ್ದು. ನೋಬಡಿ ಹ್ಯಾಡ್ ಹರ್ಡ್ ಆಫ್ ಇಟ್. ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ಯಾರಿಗೆ ಕೊಡ್ತಾರೆ $3,00,000 ಸ್ಯಾಲ್ರಿ ಅಂತ ಅಂದ್ಕೊಳ್ಳೋರು. ನಮ್ಮಲ್ಲಿ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ಒಂದು 50 ಮಂದಿಗೆ ದೇ ಗೆಟ್ ದಿಸ್ ಕೈಂಡ್ ಆಫ್ ಸ್ಯಾಲ್ರಿ ಆಫ್ $3,00,000 per month. ಇದು ಎಷ್ಟಿದ್ರು 2000ನಲ್ಲಿ ಒಬ್ಬರಿಗೂ ಇರ್ತಿರ್ಲಿಲ್ಲ, ನನಗೂ ಬರ್ತಿರ್ಲಿಲ್ಲ. ವಾಟ್ ವಿ ಆರ್ ಟ್ರೈಂಗ್ ಟು ಸೇ ಇಸ್ ಟುಡೇ ಇನ್ ದ ಸೆನ್ಸ್ ದಟ್ ವಿ ಆರ್ ಟಾಕಿಂಗ್ ಅಬೌಟ್ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಆಫ್ ವಾಟ್ ಇಸ್ ದೇರ್ ಇನ್ ಅಮೇರಿಕಾ. ನಾನೇನು ಹೇಳ್ತಿದ್ದೀನಿ ಅಂದರೆ, ನೀವು ಅಮೇರಿಕಾನಲ್ಲಿ ಕ್ವಾಲಿಫೈ ಆ ಕ್ವಾಲಿಫಿಕೇಷನ್ ಲೆವೆಲ್ಸ್ ಎಲ್ಲ ಅಕಾಡೆಮಿಕ್ನಲ್ಲಿ PhD ಮಾಡಿ, ಪಬ್ಲಿಕೇಶನ್ ಮಾಡಿ, ಒಂದು ಸಬ್ಜೆಕ್ಟಲ್ಲಿ ಅಥಾರಿಟಿ ಆಗಿದ್ದ ಅಂತ ಹೇಳಿದ್ರೆ, ಸಿಮಿಲರ್ ಪ್ರೊಫೈಲ್ ಐ ವಿಲ್ ನಾಟ್ ಡಿಫ್ರೆನ್ಷಿಯೇಟ್, ವಿ ವಿಲ್ ಪೇ ಯು ದ ಸ್ಯಾಲ್ರಿ. So, you are allowing to listen the people who are working in USA. 100%. ಯಾಕೆಂದ್ರೆ ಅವ್ರ ತಲೆಯಲ್ಲಿ ಅದಿದೆ, ಇಂಡಿಯನ್ಸ್ ಆರ್ ನಾಟ್ ಗುಡ್ ಪೇಯಿಂಗ್ ಮಾಸ್ಟರ್ಸ್ ಅಂತ. ಕರೆಕ್ಟ್. ನಾನು They are ಅದನ್ನೇ exploiting teachers ಅಂತ. ಕರೆಕ್ಟ್. ಸೊ ದಟ್ ಈಸ್ ವೇರ್ ಐ ಆಮ್ ಟ್ರೈಂಗ್ ಟು ಟೆಲ್. ನೀವು ಅದೇ ಡೆಡಿಕೇಶನ್ನಲ್ಲಿ ನೀವು ಇಂಡಿಯಾಗೆ ಬಂದು ವರ್ಕ್ ಮಾಡಿದ್ರೆ, ಟ್ರಸ್ಟ್ ಮೀ, ವೆರಿ ಗುಡ್ ಆಪರ್ಚುನಿಟೀಸ್ ಆರ್ ಗೋನ್ ಬಿ ದೇರ್ ಫಾರ್ ಗುಡ್ ಪೀಪಲ್ ಟು ಬಿ ಅ ಪಾರ್ಟ್ ಆಫ್ premier academic institutions in India. You are giving indirect application or direct application to them. 100%. Yes. Yesterday, I had an interesting family which has relocated from Colorado. Both husband and wife, extremely gifted, with 3 children. I did not want to ask them, ನಮ್ಮ ವೈಸ್ ಚಾನ್ಸಲರ್ ಕಳಿಸ್ಕೊಟ್ರು, ನೋಡಿ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. Wonderful candidates. For them to relocate, they want to come back to India and they were like to be associated with an academic institution. Why not? If you look at the number of patents, that lady has got 65 patents, more than 300 publications in her name, and very, very gifted. ಆ ಥರ ಪೀಪಲ್ ನಮ್ಗೆ ವಾಪಸ್ ಬರ್ತಿದ್ದ ಅಂತ ಹೇಳಿದ್ರೆ, how we can work with them in institutions like ours? ನಮ್ಮ MBA ಸ್ಟೂಡೆಂಟ್ಸ್ಗೆ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದೆ. ನೋಡಿ, ನೀವೆಲ್ಲ ಒಂದು ಕೆಲಸ ಮಾಡಿ, PES ಈ ಸೌತ್ ಬ್ಯಾಂಗ್ಳೂರಲ್ಲಿ ಇದೆ. ಈ 10 ಕಿಲೋಮೀಟರ್ ರೇಡಿಯಸ್ಸಲ್ಲಿ ಆಲ್ ದ ಪ್ರೊಫೆಷ್ನಲ್ಸ್ನ ಐಡೆಂಟಿಫೈ ಮಾಡಿ ಅಂತ.
ಯಾಕೆಂದರೆ ಬೆಂಗಳೂರಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನಿದೆ ಅಂದರೆ ಕಮ್ಯೂಟು. ನೀವು ಎಲ್ಲಾದರೂ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಬೇಕು ಅಂದರೆ ಸಾಕಪ್ಪ ಸಾಕು ಈ ಕೆಲಸನೇ ಬೇಡ ಅಂತ ಹೇಳ್ಬಿಡ್ತಾರೆ ಅದನ್ನು. ಟ್ರಾನ್ಸ್ಪೋರ್ಟ್ ನಾನು ಫಸ್ಟ್ ಏನಂತ ಟ್ರಾಫಿಕ್ ನೋಡಿದ್ರೆ ಏನು ಅಸೈನ್ಮೆಂಟ್ ಬೇಡ. ನಾವು ಈಗೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ನಾವು ಇಂಟರ್ವ್ಯೂ ಮಾಡೋವಾಗ್ಲೇ ಹೂಎವರ್ ಇಸ್ ದೇರ್ ವಿತಿನ್ 30-minute ರೇಡಿಯಸ್ ಆಫ್ PS ಅಂದರೆ ಅವ್ರು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀವಿ. So that relocation issues are not going to be there. It's going to be convenient for them. And then in the sense that skills, they can skill up over a period of time. But that becomes very important. Quality of life for a lot of people become very, very important. ನಾನು 2.5 hours I can save every day in commute ಅಂತ ಹೇಳಿದ್ರೆ, then automatically the quality of experience that our students will have also is going to be superior. So today we are looking at those kind of aspects. So when we look at, again going back to my core key performance indicators, we talked about research. Research in a prosper ಮಾಡಬೇಕು ಅಂದರೆ I need to look at potential researchers that are there in this location. Infrastructure, the next spiritಅಲ್ಲಿ ಇರೋದು ಇನ್ಫ್ರಾಸ್ಟ್ರಕ್ಚರ್. ಮುಂಚೆ ನೋಡ್ತೀರ ನಮ್ಮ ಕ್ಯಾಂಪಸ್ಸಲ್ಲಿ ನೀವು ನಮ್ಮ ಕ್ಯಾಂಪಸ್ಗೆ ನೀವು ಒಂದು 100 ಸಲ ಬಂದಿರ್ತೀರ ನೀವು. 25 ವರ್ಷದ ಹಿಂದೆ ನಾನು ಬಡ್ಜೆಟ್ ಮಾಡ್ಬೇಕಂತಿದ್ರೆ ಈ ಸಿಲ್ವರ್ ಹೋದ ವರ್ಷ ಬಂದಾಗೆ ಇದು ಇರಲಿಲ್ಲ. ದಿಸ್ ವಾಸ್ ನಾಟ್ ಎಕ್ಸಿಸ್ಟೆಡ್ 2 years ಬ್ಯಾಕ್. ಸೊ ನಾವು ಐ ಸ್ಟಿಲ್ ರಿಮೆಂಬರ್ ನಮ್ಮ ಸಿಲ್ವರ್ ಜೂಬ್ಲಿ 25 ವರ್ಷದಿಂದ ಆ ಬಿಲ್ಡಿಂಗ್ ನಾವು ಕಟ್ಟಿದ್ದು, ನಾವು ಮುಂಚೆ ಇದ್ದಿದ್ದು ಆಫೀಸ್ ಅದು. ಅದನ್ನು ಕಟ್ಟಿದಾಗ ನಮ್ಮ ಫಾದರ್ ಅವಾಗ ಹಿ ವಾಸ್ ವೆರಿ ಆ್ಯಂಬಿಷಿಯಸ್. ಇಲ್ಲ ಒಂದು ದೊಡ್ಡ ಚೆನ್ನಾಗಿರೋ ಒಂದು ಬಿಲ್ಡಿಂಗ್ ಕಟ್ಟಬೇಕು ನಮ್ಮಲ್ಲಿ ಇನ್ಸ್ಟಿಟ್ಯೂಷನಲ್ಲಿ ಅಂತೇಳಿ. ನಾನು ನಮ್ಮ ತಂದೆಯವ್ರಿಗೆ ಹೇಳಿದೆ, ಡ್ಯಾಡಿ ನಿಮಗೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಇದನ್ನು ಕಟ್ಟಬೇಕಂತಿದ್ರೆ ಅಂತ ಹೇಳ್ಬಿಟ್ಟು. ಸೊ ಅವ್ರು ಹೇಳಿದ್ರು, ಆಯ್ತಪ್ಪ ಈಗ ಗೋಲ್ಡನ್ ಜೂಬ್ಲಿ ಅಂತ ಹೇಳಿದ್ರೆ ನಾವು ಯಾವಾಗಂದರೆ ಅವಾಗ ಮಾಡೋಕ್ಕಾಗಲ್ಲ. 1972ನಲ್ಲಿ ನಾವು ಮಾಡಿದ್ದು, ಗೋಲ್ಡನ್ ಜೂಬ್ಲಿ 1997ನಲ್ಲಿ ನಾವು ಕಟ್ಟಬೇಕು. ಸೊ ದಟ್ ಮೀನ್ಸ್ ಟು ಸೇ ದಟ್ ಅಟ್ಲೀಸ್ಟ್ ಒಂದು 4 ವರ್ಷ ಮುಂಚೆ ಪ್ಲ್ಯಾನ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ನಮ್ಮಲ್ಲಿ ಆವಾಗ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿತ್ತು ಅಂತ ನೋಡಿದ್ವಿ ನಾವು. ನಮ್ಮ ಬ್ಯಾಂಕ್ ಬ್ಯಾಲೆನ್ಸು 1 crore rupees ಇತ್ತು. Of all those years that was there, in 25 years, total saving of the institution with 15% surplus was 1 crore rupees. ಒಬ್ಬರು ಫೇಮಸ್ ಆರ್ಕಿಟೆಕ್ಟ್ ಇದ್ದರು, ಅವ್ರ ಹತ್ರ ಹೋಗಿ ಮಾತಾಡಿದ್ವಿ, ನಾವು ಸಿಲ್ವರ್ ಜೂಬ್ಲಿ ಬಿಲ್ಡಿಂಗ್ ಕಟ್ಟಬೇಕಂತಿದ್ದೀವಿ ಅಂತ ಹೇಳ್ಬಿಟ್ಟು. ನೀವು ಕಟ್ಟುವಷ್ಟೊತ್ತಿಗೆ ಒಂದು 4 ವರ್ಷ ಆಗುತ್ತೆ. ಅಷ್ಟೊತ್ತಿಗೆ ನಾವು ಇನ್ನೂ ಬೇರೆ ಸೇವ್ ಮಾಡಿಬಿಟ್ಟು ವಿ ಕ್ಯಾನ್ ಪ್ರಾಬ್ಲಿ ಪ್ರಪೋಸ್ ಅರೌಂಡ್ ಒಂದು 2 crore rupees ವರ್ತ್ ಆಫ್ ಪ್ರಾಜೆಕ್ಟ್ ನಾವು ಡಿಸೈನ್ ಮಾಡೋಣ. ಮಾಡಿಬಿಟ್ಟು ವಿಲ್ ಬಿಲ್ಡ್ ಅವರ್ ಸಿಲ್ವರ್ ಜೂಬ್ಲಿ ಬಿಲ್ಡಿಂಗ್ ಅಂತ ನಾನು ನಮಿತ್ ವರ್ಮಾ ಅಂತ ಹೇಳಿಬಿಟ್ಟು ವೆರಿ ರಿನೌಂಡ್ ಆರ್ಕಿಟೆಕ್ಟ್, ಗಾಯತ್ರಿ ಅಂಡ್ ನಮಿತ್ ಅಸೋಸಿಯೇಟ್ಸಲ್ಲಿ, ಅವರು ಮಣಿಪಾಲಲ್ಲಿ ಒಂದು ಬ್ಯೂಟಿಫುಲ್ ಪ್ರಾಜೆಕ್ಟ್ ಮಾಡಿದರು. ಅವ್ರನ್ನ ಕರೆಸಿದ್ವಿ ಇದನ್ನು. ಸೊ ಈ ಸೆಡ್, ಜವಾಹರ್, ದಿಸ್ ಬಡ್ಜೆಟ್ ಈಸ್ ಟೂ ಲೆಸ್ ಫಾರ್ ವಾಟ್ ಯು ಹ್ಯಾವ್ ಇನ್ ಮೈಂಡ್. But I said, Namit, you start constructing, let us see, around the time when it gets done, maybe we'll take some loan and we'll manage to build this particular building ಅಂತ. ಆ ಟೈಮಲ್ಲಿ ನಮಗೆ ಆ ಬಿಲ್ಡಿಂಗೇ ನಮಗೆ ಬೆಂಗಳೂರಿನಲ್ಲಿ ವಾಸ್ ಅನ್ ಐಕಾನಿಕ್ ಬಿಲ್ಡಿಂಗ್ ಫಾರ್ ಅಸ್. ಸೊ 2 ಕೋಟಿ ರೂಪಾಯಿ ಬಡ್ಜೆಟಲ್ಲಿ ಶುರು ಮಾಡಿದ್ದು ಬಿಲ್ಡಿಂಗು ನಮಗೆ 4 ಕೋಟಿ ರೂಪಾಯಿ ಆಯಿತು ಕ್ಲೋಸ್ ಮಾಡೋಷ್ಟೊತ್ತಿಗೆ. ಅಷ್ಟೊತ್ತಿಗೆ ನಮ್ಮ ಎಂಟೈರ್ ಕಾಫರ್ಸ್ ವರ್ ಎಂಟಿ. ಬಟ್ ಇಟ್ ಗೇವ್ ಅಸ್ ಎ ಲಾಟ್ ಆಫ್ ವಿಸಿಬಿಲಿಟಿ. ಏನಪ್ಪ, ಒಂದು ಇನ್ಸ್ಟಿಟ್ಯೂಷನ್, ಒಂದು ಆಡಿಟೋರಿಯಂ ಚೆನ್ನಾಗಿ ಮಾಡಿದ್ದಾರೆ, ಒಂದು ಲೈಬ್ರರಿ ಚೆನ್ನಾಗಿ ಮಾಡಿದ್ದಾರೆ, ಒಂದು ಕ್ಲಾಸ್ ರೂಮ್ ಸ್ವಲ್ಪ ಹೈ ಇಂಪ್ಯಾಕ್ಟ್ ಕ್ಲಾಸ್ ರೂಮ್ಸ್ ಮಾಡಿದ್ದಾರೆ, ಡಿಜಿಟಲ್ ಪ್ರೊಜೆಕ್ಟರ್ಸ್ ಹಾಕಿದ್ದಾರೆ ಅಂತೆಲ್ಲ ಹೇಳ್ಬಿಟ್ಟು. ಅದು 1998ಅಲ್ಲಿ, ದಟ್ ವಾಸ್ ದ ಟೈಮ್. 10 year ಯಾವ ಇಂಜಿನಿಯರಿಂಗ್ ಕಾಲೇಜ್ ಬಂದಿರಲಿಲ್ವಲ್ಲ, ಆ ಪೀರಿಯಡಲ್ಲಿ ಈ ಪ್ರಾಜೆಕ್ಟ್ ಬಂತು. And that gave us a big flip for the computer science program that we are running in PES. And that was the time wherein we said we ran out of resources. 1996ಅಲ್ಲಿ ಸ್ಯಾಲ್ರಿ ಕೊಡೋಕ್ಕಾಗಲಿಲ್ಲ ನಮಗೆ, because these projects are already on ಅಂತ. So, but that gave us the energy to do that. ಆವಾಗ ಸಿಲ್ವರ್ ಜೂಬ್ಲಿ ಪ್ರಾಜೆಕ್ಟ್ 2 crore ಬಡ್ಜೆಟಲ್ಲಿ ನಾವು ಶುರು ಮಾಡಿದ್ವಿ. ಇದು ಗೋಲ್ಡನ್ ಜೂಬ್ಲಿ ಬಿಲ್ಡಿಂಗ್, ಇದು ಕಟ್ಟಿದಾಗಲೇ 200 crore ಬಡ್ಜೆಟ್ ನಾವು ಮಾಡಿದ್ದು. That is the transition that has happened in a span of 25 years. The strength of the organization has grown that way because the base was very, very strong. ನಾವು ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ನಾವು ಕಟ್ಟಿದಾಗ, ಇನ್ ದ ಸೆನ್ಸ್ ದಟ್ ನಾವು ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಥರ ಕಟ್ಟಬೇಕು, ಅಲ್ಲಿ ಸಿಲಿಕಾನ್ ವ್ಯಾಲಿನಲ್ಲಿ ಸ್ಟ್ಯಾನ್ಫರ್ಡ್ ಬಂದಿದ್ದೆವು. ಇಲ್ಲಿ ಸಿಲಿಕಾನ್ ವ್ಯಾಲಿ ಆಲ್ರೆಡಿ ಎಕ್ಸಿಸ್ಟ್, ಎಲೆಕ್ಟ್ರಾನಿಕ್ ಸಿಟಿ ಆಲ್ರೆಡಿ ಎಕ್ಸಿಸ್ಟ್, ವಿ ಆರ್ ರೈಟ್ ಇನ್ ಫ್ರಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಥಿಂಗ್. Stanford, so that was a tough task to implement, Allah sir. No, it was not. The reason that was there is it was the greenfield project. This is a brownfield project. ಇಲ್ಲಿ ಏನಾಗ್ತಿತ್ತು ಅಂತೇಳಿ, ನಮ್ಮ ರಿಸೋರ್ಸಸ್ ಇದ್ದರೆ ಒಂದು ಬಿಲ್ಡಿಂಗ್ ಹಾಕ್ತಿದ್ವಿ, ಒಂದು ವರ್ಕ್ಶಾಪ್ ಕಟ್ತಿದ್ವಿ. ಸೊ ನಮ್ಮ ಮಾಸ್ಟರ್ ಪ್ಲಾನ್ ಮಾಡೋಕ್ಕೆ ನಮಗೆ ಚಾನ್ಸ್ ಇರಲಿಲ್ಲ ನಮಗಿಲ್ಲಿ. You were going
ಗ್ರೋಯಿಂಗ್ ಆ್ಯಂಡ್ ಗೋಯಿಂಗ್. ಗೋಯಿಂಗ್ ದಟ್ಸ್ ಆಲ್. ಈ ದುಡ್ಡಿಲ್ಲ ಅಂದರೆ ಒಂದು ವರ್ಷ ಸುಮ್ಮನೆ ಇರಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇಯರ್ ಮಾಡೋಣ ಅಂತ ಹೇಳ್ಬಿಟ್ಟು. ಅಲ್ಲಿ ಆ ಥರ ಇರಲಿಲ್ಲ. ಪ್ಲಾನ್ ಆ್ಯಂಡ್ ಒಂದು 30 ಎಕರೆ ಜಮೀನಿತ್ತು, ನಮ್ಗೆ ಈ ಬ್ಲಾಕ್ ಬರಬೇಕು, ಆ ಬ್ಲಾಕ್ ಬರಬೇಕು, ಇಲ್ಲಿ ರೋಡ್ ಬರಬೇಕು, ಇಲ್ಲಿ ಮೈದಾನ ಬರಬೇಕು, ಎಲ್ಲ ನಾವು ಮಾಡಿದ್ವಿ. ಅದನ್ನು ಟೋಟಲ್ ಆರ್ಕಿಟೆಕ್ಚರ್ ವಾಸ್ ಮೇಡ್. ಇಲ್ಲಿ ನಮಗೆ ಎವ್ರಿ ಟೈಮ್ ಒಂದು 2 ಎಕರೆ ಜಮೀನು, ಇವತ್ತೊಂದು ಅರ್ಧ ಎಕರೆ ತೊಗೊಳಕ್ಕಾಗತ್ತೆ. ಈ ಥರ ನಾವು ಆರ್ಗ್ಯಾನಿಕಾಗಿ ಗ್ರೋ ಆಗಿದ್ವಿ ಹೊರತು. ಫಾರ್ ಟುಡೇ ವಿ ಹ್ಯಾವ್ 30 acres ಆಫ್ ಲ್ಯಾಂಡ್ ಹಿಯರ್, ಬಟ್ ವಿ ಸ್ಟಾರ್ಟೆಡ್ ವಿತ್ 3 acres. To go to 3 to 30, it took us 50 years. So the question is, there when we started itself, it had 30 acres of land. So we could plan a little bit better. And then in the sense that focus on how to grow in that particular organization. So today when we talk about infrastructure, ಒಂದು ಹೇಳ್ತಾರೆ, what is your USP as an organization ಅಂತ ಹೇಳಿದಾಗ, I think today ಮುಂಚೆ 3 ಪಿಲ್ಲರ್ ಬಗ್ಗೆ ಮಾತಾಡ್ತಿದ್ರು ತಂದೆಯವರು ಯಾವಾಗಲೂ. ಫಸ್ಟ್ ಪಿಲ್ಲರ್ ಅವ್ರು ಹೇಳೋದು, ಒಳ್ಳೆ ಇನ್ಸ್ಟಿಟ್ಯೂಷನ್ ಬೇಕಿತ್ತು ಅಂತ ಹೇಳಿದ್ರೆ ಫ್ಯಾಂಟಾಸ್ಟಿಕ್ ಫ್ಯಾಕಲ್ಟಿ ಇದ್ದರೆ ಒಳ್ಳೆ ಇನ್ಸ್ಟಿಟ್ಯೂಷನ್ ಆಗುತ್ತೆ. ದಟ್ ಈಸ್ ಅ ಸೋಲ್. ದೆನ್ ಫ್ಯಾಕಲ್ಟಿ ಬಂದ ಮೇಲೆ ನೆಕ್ಸ್ಟ್ ಬೇಕಾಗಿರೋದು ಒಳ್ಳೆ ವಿದ್ಯಾರ್ಥಿಗಳಿರಬೇಕು ಅಂತ. ಸ್ಟೂಡೆಂಟ್ ಕ್ವಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಹಳೆ ಗುರುಕುಲದಲ್ಲಿ ಇಂಥ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಇರಲಿಲ್ಲ, ಮರದ ಕೆಳಗಡೆ ನಡೆಯೋದು ಲರ್ನಿಂಗು. ಯಾಕೆ 2 ಕಾಂಪೊನೆಂಟ್ ಇರ್ತಿತ್ತು. ಗುರುಗಳು ಆ ಥರ ಇರೋರು, ಟೀಚರ್ಸ್ ಇರ್ತಿದ್ರು, ಬೆಸ್ಟ್ ಸ್ಟೂಡೆಂಟ್ಸ್ ಇರ್ತಿದ್ರು. ಸೊ ಇನ್ಫ್ರಾಸ್ಟ್ರಕ್ಚರ್ ವಾಸ್, ಇಟ್ ಕ್ಯಾನ್ ಹ್ಯಾಪನ್ ಎನಿವೇ. ಲರ್ನಿಂಗ್ ವಿಲ್ ಹ್ಯಾಪನ್ ಇಫ್ ದೀಸ್ 2 ingredients are there. The third component was infrastructure. So that is the reason why ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇದ್ರೂ ನಮ್ಮ ಫಸ್ಟ್ 2 components used to work for us. You used to invest on that. Yes, the first 2 components ಅಲ್ಲಿ we used to concentrate. Best teachers, best students. Sir, this is also a good message to new institutions. ಇವತ್ತು ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ಕಟ್ತಾರೆ, ಬಟ್ ದೇ ಆರ್ ನಾಟ್ ಗುಡ್ ಪೇಯಿಂಗ್ ಮಾಸ್ಟರ್ಸ್ ಫಾರ್ ದ ಟೀಚರ್ಸ್, and they never inspire for good students also. So you have to emphasize on this. No, 100%. ಈಗ ಎನಿ ಒಂದು ಅಪ್ಕಮಿಂಗ್ ಇನ್ಸ್ಟಿಟ್ಯೂಷನ್ಸ್ಗೆ ನಾವು PES ಥರ ಬಿಲ್ಡಿಂಗ್ ಕಟ್ತೀವಿ ಅಂತ ನೋಡ್ಬಿಟ್ಟು ಕಟ್ಬೋದು. ಅದೇ ಬಂದು ಕ್ಯಾಂಪಸ್ ನೋಡಿ ಹೋಗ್ಬಿಡ್ತಾರೆ. ಅಲ್ಲಲ್ಲ, ನೋಡ್ಬೋದು. ಬಟ್ PES 32 ಕೋಟಿ ಸ್ಕಾಲರ್ಶಿಪ್ ಸ್ಟೂಡೆಂಟ್ಸ್. ಅದು ದಟ್ ಈಸ್ ಹೌ ಯು ಗೆಟ್ ಗುಡ್ ಸ್ಟೂಡೆಂಟ್ಸ್. ಅದರ್ವೈಸ್ ಹೌ ವಿಲ್ ದೇ ಕಮ್? ಮೋಸ್ಟ್ ಇನ್ಸ್ಟಿಟ್ಯೂಷನ್ಸ್. ಈ ಸ್ಕಾಲರ್ಶಿಪ್ ಫಾರ್ಮುಲಾ ಈಸ್ ವೆರಿ ಪಾಪ್ಯುಲರ್ ಇನ್ ಅಮೆರಿಕಾ ಅಂಡ್ ಯುರೋಪ್. And also with lot of faith I can tell you this, and pride, no other institution in India gives as much merit scholarship as PES University gives. And that is the reason why better students come to PES year after year after year. ಅವ್ನು ಬಡವ ಬಂದರು ಹೇಳ್ತಾರೆ, ಸರ್ ನಾನು ಹೆಂಗೋ ಕಟ್ತೀನಿ, ನನ್ನ ಟಾಪ್ 25% ಅಲ್ಲಿ ಬರ್ತೀನಿ, ಫಸ್ಟ್ ಇಯರ್ ಐ ಪೇ ಸಮ್, ಎಸ್, ದೆನ್ ಐ ವಿಲ್ ಗೆಟ್ ಇಟ್ ಬ್ಯಾಕ್ ಅಂತ ಹೇಳ್ಬಿಟ್ಟು ಅವ್ನು ವರ್ಕ್ ಮಾಡ್ತಾನೆ. ಅದಕ್ಕೆ for hunger for him to recover that particular thing is very, very high, which we are creating in our system. So that is the reason why we are trying to say that yes, infrastructure issues. So today, world class, we have seen faculty come from other universities, other countries. ನಮ್ಮಲ್ಲಿ ಬಂದು ನೋಡ್ತಾರೆ, ಏನು ಎಷ್ಟು ಚೆನ್ನಾಗಿ ಮಾಡಿದಿರಲ್ಲ ನೀವು ಅಂತ ಹೇಳ್ಬಿಟ್ಟು. ಈಗ ಮಾಡಿದ್ದೀವಿ, ಮುಂಚೆ ಆಗ್ತಿರಲಿಲ್ಲ. ಅದು ಇನ್ಫ್ರಾಸ್ಟ್ರಕ್ಚರ್ ಆಸ್ಪೆಕ್ಟ್ಗೆ ಅದಕ್ಕೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬೇಕಾಗತ್ತೆ. ನಮ್ಮಲ್ಲಿ ಯಾವಾಗಲೂ ಒಂದಿರೋದು, ಫಾದರ್ ಹ್ಯಾಡ್ ಆಲ್ವೇಸ್ ಸೆಡ್, ಲೋನ್ ತಗೊಂಡು ಏನು ಮಾಡಲ್ಲ ನಾವು ಅಂತ. ಅವ್ರ ಮ್ಯಾನ್ ಆಫ್ ಎಕನಾಮಿಕ್ಸ್. ಅವ್ರು ಲೋನ್ ತಗೊಂಡು ಮಾಡೋದಕ್ಕಾಗಲ್ಲ. ಈ ಇಂಟ್ರೆಸ್ಟ್ ಕಾಸ್ಟ್ ಇನ್ ಇಂಡಿಯಾ ಈಸ್ ಅನ್ಬಿಲೀವಬಲ್. ಸೊ ಟು ಗಿವ್ ಎನ್ ಎಕ್ಸಾಂಪಲ್, ಎಷ್ಟೋ ಪೀಪಲ್ ಹೇಳ್ತಾರೆ, ಈ ಡಾಲರ್ ಇಂಟೆಲಿಜೆನ್ಸ್ ಇರುತ್ತೆ ಪೀಪಲ್ಗೆ, ನೋಡಿ ಡಾಲರ್ ಹೆಂಗೆ ಅಪ್ರಿಷಿಯೇಟ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ನಾನು US ಇಂದ ವಾಪಸ್ ಬಂದಾಗ ಡಾಲರ್ ರೇಟ್ ವಾಸ್ 40 rupees. ಈಗ ಡಾಲರ್ ರೇಟ್ ಬಂದು 80 ರೂಪಾಯಿ, 88 ರೂಪಾಯಿ ಆಗಿದೆ. ಲಾಟ್ ಆಫ್ ಪೀಪಲ್ ಹೇಳಿ ಡಾಲರ್ ಇನ್ಕ್ರೀಸ್ ಆಗಿದೆ ಅಂತ. ಬಟ್ ಇಫ್ ಯು ಲುಕ್ ಅಟ್ ಇಟ್, ದ ಕ್ಯುಮುಲೇಟಿವ್ ಇನ್ಕ್ರೀಸ್ ಆಫ್ ದ ಡಾಲರ್ ಈಸ್ 2.5% per year. It is not something that you need to kind of say that, oh, some great stuff is going to be lost by earning in dollars. The Indian idroru, in the sense that your money is going to be growing at a better rate only. You don't need to worry about it. Your bank interest rate in the US did not cross 3% in all these 30 years. ನಮ್ಮಲ್ಲಿ ಇಂಡಿಯಾನಲ್ಲಿ ಯಾವತ್ತೂ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಆವ್ರೇಜ್ 8%ಗಿಂತ ಕಮ್ಮಿ ಇದ್ದಿದ್ದೇ ಇಲ್ಲ. ಸೊ ಇಫ್ ಯು ರಿಯಲಿ ಲುಕ್ ಅಟ್ ಇಟ್, ಯುವರ್ ಮನಿ ಗ್ರೋಸ್ ಫಾಸ್ಟರ್ ಇನ್ ಇಂಡಿಯಾ ದ್ಯಾನ್ ಇನ್ ದ US for whatever reason. And that's the reason why you're trying to say you don't need to worry, have that anxiety, ಏನಾಗತ್ತಪ್ಪ ನಾನು ಇಲ್ಲಿ ಬಂದ್ಬಿಟ್ರೆ ಅಂತ. And things are a lot more transparent today, in the sense that I can only say this, whatever is happening in our country, lot more things. I was just today morning, ನಮ್ಮ ಪಾಲಿಟೆಕ್ನಿಕ್ನಲ್ಲಿ ನಮ್ಮ ಪ್ರಿನ್ಸಿಪಲ್ರಿಗೆ ಒಂದು ಸ್ಯಾಂಪಲ್ ಸ್ಟಡಿ ಮಾಡಿ, ಇನ್ ದ ಲಾಸ್ಟ್ 10 years ನಮ್ಮ ಫ್ಯಾಕಲ್ಟಿ ಸ್ಯಾಲ್ರಿ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ, ಫ್ಯಾಕಲ್ಟಿ ಸ್ಯಾಲ್ರಿ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ. ವಿ ಡಿಡ್ ಎ ಸ್ಯಾಂಪಲ್ ಸರ್ವೆ.
Average salary increase of all faculty members in our campus in 10 years has been 100%. 100%. 100%. So what we are trying to say is, ಈಗ ಇನ್ಫೋಸಿಸ್ ಅಲ್ಲಿ ಎಂಟ್ರಿ ಸ್ಯಾಲರಿ ಎಷ್ಟಿತ್ತು 10 years ಬ್ಯಾಕ್ ಅಂಡ್ ಈಗ ಎಷ್ಟಿದೆ ಅಂತ ತಗೊಂಡ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ 100%. 100%. Maximum 30 to 40%. So that is what I am trying to say. People are trying to say that there are other economies that you need to look at. These are economies that are growing well for good people, as competent, as hardworking that is there. Educational enterprises are good. So now, ಈಗ ನೀವು ಹೇಳಿದ್ರಿ ಇನ್ನೊಂದು ಕ್ವಶನ್, ಹೌ ಆರ್ ಯು ಗೋಯಿಂಗ್ ಟು ಅಟ್ರಾಕ್ಟಿಂಗ್ ದೀಸ್ ಗುಡ್ ಪೀಪಲ್ ಇನ್ ಟು ಟೀಚಿಂಗ್ ಅಂತ ಹೇಳ್ಬಿಟ್ಟು. ಸೊ ನಾವು ವಿ ಹ್ಯಾವ್ ಕಮ್ ಅಪ್ ವಿತ್ ಎ ನ್ಯೂ ಮಾಡೆಲ್. ಏನಪ್ಪ ಅದು ಮಾಡೆಲ್ ಅಂತ ಹೇಳಿದ್ರೆ, ಕಾಸ್ಟ್ ಆಫ್ ಎಜುಕೇಷನ್ ವರ್ಲ್ಡ್ ಓವರ್ ಇಸ್ ವೆರಿ ಹೈ. ನೀನು ಅಂಡರ್ ಗ್ರ್ಯಾಜುಯೇಟ್ ಎಜುಕೇಷನ್ನಲ್ಲಿ ನಮ್ಮಲ್ಲಿದ್ದು ನೀನು ಟಾಪ್ 25% ಇದ್ದ ಅಂತ ಹೇಳಿದ್ರೆ, ಸ್ಟ್ರೇಟ್ ಅವೇ ವಿಲ್ ಅಲೋ ಯು ಟು ಡೂ ಎನ್ ಎಮ್.ಟೆಕ್ ಬೈ ರಿಸರ್ಚ್ ಇನ್ ಅವರ್ ಕ್ಯಾಂಪಸ್. ನೀನು ಎಮ್.ಟೆಕ್ ಬೈ ರಿಸರ್ಚ್ ಮಾಡ್ತಿದ್ದಾಗಲೇ ನಿನಗೆ ಫೀಸ್ ನಾವೇ ಕೊಡ್ತೀವಿ. ಎಮ್.ಟೆಕ್ ಬೈ ರಿಸರ್ಚಲ್ಲಿ ಇನ್ ಅಡಿಷನ್ ಟು ಗಿವಿಂಗ್ ಯುವರ್ ಫೀಸ್, ವಿ ಆರ್ ಗೋಯಿಂಗ್ ಟು ಬಿ ಪೇಯಿಂಗ್ ಯು 30,000 rupees a month ಸ್ಕಾಲರ್ಶಿಪ್. ಅದಾದಮೇಲೆ ದೆನ್ ಯು ಡೂ ಯುವರ್ PhD ನಮ್ಮಲ್ಲಿ ಮಾಡ್ತೀವಿ. ಆ PhD ಫೀಸು ನಾವೇ ಕಟ್ತೀವಿ. ಕಟ್ಬಿಟ್ಟು ಇನ್ ಅಡಿಷನ್ ಟು ದಟ್ ವಿ ವಿಲ್ ಗಿವ್ ಯು 35,000 rupees in the first year, 40,000 rupees in the next year, 45,000 rupees after that and 50,000. ಎವ್ರಿ ಇಯರ್ 5,000 ಇನ್ಕ್ರೀಸ್ ಕೊಡ್ತೀವಿ ಸ್ಯಾಲ್ರಿ ಇದು. ಅದಾದಮೇಲೆ ಇಫ್ ಯು ಡಿಸೈಡ್ ಟು ಕಂಟಿನ್ಯೂ ಯುವರ್ ಕೆರಿಯರ್ ಆಸ್ ಎ ಟೀಚರ್, ವಿ ವಿಲ್ ಟೇಕ್ ಯು ಆಸ್ ಫ್ಯಾಕಲ್ಟಿ ವಿತ್ ಮಿನಿಮಮ್ 1 lakh rupees ಸ್ಯಾಲ್ರಿ ಇಯರ್ ಓನ್ಲಿ. ಅವನು ಇಂಜಿನಿಯರಿಂಗ್ ಆದಮೇಲೆ he has not Until paid completion of PhD. PhD, no fees has been paid. Plus we have given him a stipend for all the years. And immediately we are saying minimum salary we will absorb you at 1 lakh rupees, that is there. Condition ಹಾಕಲ್ಲ, you should serve here only ಅಂತ. No, we cannot do that. See, it is also important for institution to say that if I don't give a quality environment for a gifted resource, I have no right in holding him back. It should be challenging also for me. How do I retain such good people? How do I do a better job with those people? That is what is very, very important today. So I think we have crossed those kind of bridges. And one thing that we always have in our slide, ನಾವು ಯೂನಿವರ್ಸಿಟಿ ಬಗ್ಗೆ ಕೇಳ್ತಾರೆ, ಯಾಕೆ ನೀವು PS ಯೂನಿವರ್ಸಿಟಿ ಮಾಡಿದ್ರಿ ಅಂತ. ಫಾದರ್ ವಾಸ್ ವೆರಿ ಇನ್ಸಿಸ್ಟೆಂಟ್, ಯೂನಿವರ್ಸಿಟಿ ಮಾಡೋಣ ಅಂತ. ನಾನು ಫಾದರ್ಗೆ ಹೇಳ್ತಿದ್ದೆ, ಯೂನಿವರ್ಸಿಟಿ ಮಾಡಿದ್ರೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ, accountability will be high, credibility will go in case we do any compromises anywhere, merit and recognize ಮಾಡಬೇಕು, ಡಿಗ್ರಿ ಹೆಂಗೆ ಕೊಡ್ತೀವಿ, all these things are going to be there for a lot of public scrutiny. So can we stand up to that level of scrutiny? Can we have confidence in all our employees ಅಂತ. He says, ಎಲ್ಲ ಭಯ ಪಡ್ತಾ ಇದ್ದ ಅಂತ ಹೇಳಿದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಅಂತ. Yes, we have to swim first. ಎಸ್, ದುಮ್ಕೋದೇ ಇಲ್ಲ ಅಂತ ಹೇಳ್ದ ಅಂದರೆ ಹೆಂಗೆ ಮಾಡೋದಕ್ಕಾಗತ್ತೆ? ಬೇರೆಯವ್ರು ಮಾಡಿದವರೆಲ್ಲ ಏನು ದೇ ನ್ಯೂ ವಾಟ್ ದೇ ಆರ್ ಡೂಯಿಂಗ್, ಇಸ್ ಇಟ್? ಸೊ ಲೆಟ್ ಅಸ್ ಆಲ್ಸೋ ಟೇಕ್ ಎ ಚಾನ್ಸ್, ಲೆಟ್ಸ್ ಮೂವ್ ಇನ್ ಟು ದಿಸ್ ಥಿಂಗ್ ಅಂತ. ಸೊ ಫ್ಯೂ ಥಿಂಗ್ಸ್ ದಟ್ ವಿ ಸೇ. ಈಗ ನಮ್ಮಲ್ಲಿ ಕೇಳ್ತಾರೆ, ನೀವು ಯೂನಿವರ್ಸಿಟಿ ಮಾಡಿದ್ದೀರಾ, ನಿಮ್ಮ ಯೂನಿವರ್ಸಿಟಿ ಯಾಕೆ ವಿ ಶುಡ್ ಕನ್ಸಿಡರ್ ಇಟ್ ಆಸ್ ಎ ಗ್ರೇಟ್ ಯೂನಿವರ್ಸಿಟಿ? ಎಷ್ಟೋ ಯೂನಿವರ್ಸಿಟೀಸ್ ಇದೆ ಅಂದರೆ ಅವ್ರಿಗೆ ಫಸ್ಟ್ ಹೇಳೋದು ಏನಂತ ಹೇಳಿದ್ರೆ, ಅವರ್ ಪ್ರೋಸೆಸ್ ಆಫ್ ಸೆಲೆಕ್ಷನ್. ವಿ ಲುಕ್ ಅಟ್ ದ ಎಂಟೈರ್ ಲೈಫ್ ಸೈಕಲ್ ಆಫ್ ಅನ್ ಎಕ್ಸ್ಪೀರಿಯನ್ಸ್. ಒಂದು ಸಂಸ್ಥೆಯಲ್ಲಿ ಹೆಂಗೆ ಸ್ಟೂಡೆಂಟ್ ಬರ್ತಿದ್ದಾನೆ ಅನ್ನೋದನ್ನು ನಾವು ವಿ ಹ್ಯಾವ್ ಮೇಡ್ ಇಟ್ ಮೆರಿಟ್ ಬೇಸ್ಡ್. ಈ ವರ್ಷದಿಂದ 45% ಆಫ್ ದ ಸ್ಟೂಡೆಂಟ್ಸ್ ಬೇಸ್ಡ್ ಆನ್ IIT JEE ಮೆರಿಟ್. ನಾವು ಎಂಟ್ರೆನ್ಸ್ ಎಕ್ಸಾಮು ಮಾಡ್ತಿಲ್ಲ. ನೆಕ್ಸ್ಟ್ 10% KCET ಮೆರಿಟ್ ಅವರಿಂದನೇ ತೊಗೊಳ್ತಾ ಇದ್ದೀವಿ. 40% KCET ಓನ್ಲಿ ವಿಲ್ ಅಲಾಟ್ ಟು ಅಸ್. ಅವರ್ ಡಿಸ್ಕ್ರಿಷನರಿ ಕೋಟಾ ಹ್ಯಾಸ್ brought down to 15%. 85% of the students who come to our institution are on merit. On various merits. Now, ಯಾಕೆ ನಾವು JEEಗೆ ಹೋದ್ವಿ ಅಂತ ಹೇಳಿದ್ರೆ, ವಿ ವಾಂಟ್ ಟು ಬಿ ರೆಕಗ್ನೈಸ್ಡ್ ಆಸ್ ಅ ನ್ಯಾಷನಲ್ ಇನ್ಸ್ಟಿಟ್ಯೂಷನ್. ನಿಮಗೆ ಅಡ್ಮಿಷನ್ ಆಗಲ್ಲ ಅನ್ನೋ ಭಯ ಇರಲಿಲ್ಲ? ನೋ, ನಥಿಂಗ್. ವಿ ಸೆಡ್ 100% ನಾವು ತೊಗೊಳ್ತೀವಿ ಅಂತ. ಸರ್ಕಾರ ಕೇಳಿದಾಗ ಯಾವ ಎಕ್ಸಾಮ್ ತೊಗೊಳ್ತೀವಿ? JEE. ಯಾರು ನಿಮ್ಗೆ ಅಪ್ಲೈ ಮಾಡ್ತಾರೆ ಅಂತ ಹೇಳಿದ್ರೆ 30,000 ಜನ ಅಪ್ಲೈ ಮಾಡಿದ್ದಾರೆ. ಫಾರ್ 800 ಸೀಟ್ಗೆ 30,000 JEE ಅಪ್ಲಿಕೆಂಟ್ಸ್ಗೆ ನಮ್ಮ ಫಸ್ಟ್ ಇಯರಲ್ಲೇ ಅಪ್ಲೈ ಮಾಡಿದ್ದಾರೆ. ಸೊ ವಿ ಆರ್ ವೆರಿ ವೆರಿ ಕಾನ್ಫಿಡೆಂಟ್. ವಿ ಆರ್ ವೆರಿ ಕಾನ್ಫಿಡೆಂಟ್ ದಟ್ ವಿ ಕ್ಯಾನ್ ಗೆಟ್ ದ ಸ್ಟೂಡೆಂಟ್ಸ್ ಆಫ್ ಹೈ ಕ್ವಾಲಿಟಿ ಇನ್ ಟು ಅವರ್ ಪ್ರೋಗ್ರಾಮ್. ನೋ ಡೌಟ್ ಅಬೌಟ್ ಇಟ್. ಸೆಕೆಂಡ್ ಸ್ಟೇಜ್ ಕರಿಕ್ಯುಲಮ್. ಒಂದು ಎಂಟ್ರಿ. ನೆಕ್ಸ್ಟು ಹೌ ಆರ್ ವಿ ಬೆಂಚ್ ಮಾರ್ಕಿಂಗ್, ಹೌ ವಿ ಬೆಂಚ್ ಮಾರ್ಕ್ ಆ್ಯಂಡ್ ಕರಿಕ್ಯುಲಮ್ ಡಿಸೈನ್ ಹೇಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ದಟ್ ವಾಸ್ ಸೆಕೆಂಡ್. ಥರ್ಡ್ ಎಲಿಮೆಂಟ್ ಪೆಡಗಾಗಿ.
teaching learning process, how is it is different from other institutions? Nammali, we have a very, very exhaustive way in which faculty are trained in terms of how every course has got to be taught, how ISS have got to be done, how problems have got to be solved, how assessments are going to be done. Very, very important. That we are absolutely unique in the entire country in terms of how we do this. Fourth thing is assessments. In any university, the entire credibility of the university is based on how transparent and fair your assessment process is. In Any third party assessment is there? ನಮ್ಮಲ್ಲಿ ಥರ್ಡ್ ಪಾರ್ಟಿ ಅಸೆಸ್ಮೆಂಟ್ ಅಲ್ಲ, ಒಂದು ಅಸೆಸ್ಮೆಂಟ್ ಸೆಂಟರ್ ಅಂತಿದೆ. ನೀವು ಅದನ್ನ ಗ್ಯಾರಂಟಿ ನೀವು ಅದನ್ನ ಒಂದು ವಿಡಿಯೋ ಆದರೂ ತಗೋಬೇಕು ಇದನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ವಿ ಹ್ಯಾವ್ 1,200 node digital assessment center. Every student in the campus writes a test or an examination only in that location. There's no paper at all given, no question paper given. No question paper given. The thing that is there, more question paper set agate. One faculty from this campus, another faculty from the other campus, and the third from outside PES. On the day of examination, the computer will randomly pick up a paper and then offer it to the student to answer. And once it goes there, a student can type the answer or write the answer. And ಈಗ ನೀವು 5 ಕ್ವಶನ್ ಇರುತ್ತೆ ಅಂತ ಇಟ್ಕೊಳ್ಳಿ ಒಂದು ಪೇಪರಲ್ಲಿ. 5 ಕ್ವಶನ್ನಲ್ಲಿ ಪ್ರತಿ ಒಂದು ಕ್ವಶನ್ ವಿಲ್ ಗೋ ಫಾರ್ ವ್ಯಾಲ್ಯೂಯೇಷನ್ ಟು ಒನ್ ಫ್ಯಾಕಲ್ಟಿ, ಎರಡನೇ ಕ್ವಶನ್ ಇನ್ನೊಂದು ಫ್ಯಾಕಲ್ಟಿ, ಥರ್ಡ್ whole paper is ನೋ ಹೋಲ್ ಪೇಪರ್. ನಮ್ಮಲ್ಲಿ ಏನಾಗುತ್ತೆ, ವ್ಯಾಲ್ಯೂಯೇಷನಲ್ಲಿ ಬಯಾಸ್ ಬಂದ್ಬಿಡುತ್ತೆ. ನಾನು 5 ಕ್ವಶನ್ ನಾನು ವ್ಯಾಲ್ಯೂ ಮಾಡ್ತಿದ್ದೀನಿ ಅಂತ ಇಟ್ಕೊಳ್ಳಿ, ಫಸ್ಟ್ ಒಂದು 2 ಕ್ವಶನ್ ಚೆನ್ನಾಗಿ ಅದ್ರ ಮೇಲೆ ಕೊಟ್ಬಿಡ್ತೀವಿ. ಸೊ ದೇರ್ ಇಸ್ ಅ ಬಯಾಸ್ ದಟ್ ಇಸ್ ಇಂಟ್ರಡ್ಯೂಸ್ ಬಿಕಾಸ್ ಇಟ್ಸ್ ಹ್ಯೂಮನ್ ಟೆಂಡೆನ್ಸಿ. So once we did this particular thing, automatically in the sense that bias is removed. Next is the implementation of AI.